ಇಲ್ಲಿ ಮುಸ್ಲಿಂ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಏನು ಶಾಮನೂರು ಕುಟುಂಬದ ಸಿಂಪತಿ ಓಟ್ಗಳು ಮಿಸ್ ಆಗ್ತವೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಚಲಾವಣೆಯಾದ ಮತಗಳಲ್ಲಿ ಬಹುತೇಕ ಅರ್ಧದಷ್ಟು ಮತಗಳನ್ನು ಮುಸ್ಲಿಮರೇ ಕೊಟ್ಟಿದ್ದೀವಿ. ನೀವು ನಮಗೆ ಒಂದು ಕ್ಷೇತ್ರ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಯಾರಿಗೆ ಟಿಕೆಟ್ ಕೊಟ್ಟರು ಶಾಮನೂರು ಕುಟುಂಬಕ್ಕೆ ಕೊಟ್ರೆ ಮುಸ್ಲಿಂ ಓಟ್ಗಳು ಕಳ್ಕೋಬೇಕಾಗ್ಬೋದು. ಮುಸ್ಲಿಂ ಓಟ್ಗಳನ್ನ ಪಡ್ಕೋಬೇಕು ಅಂದ್ರೆ ಶಾಮನೂರು ಕುಟುಂಬಕ್ಕಿರುವಂತ ಸಿಂಪತಿ ಮತಗಳನ್ನ ಕಳ್ಕೋಬೇಕಾಗಬಹುದು. ಬಿಜೆಪಿ ದಾವಣಗೆರೆಯಲ್ಲಿ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದ್ರ ಮೇಲೆ ಬಿಜೆಪಿಯ ಭವಿಷ್ಯ ನಿರ್ಧಾರ. ಸಮರ್ಥ ಅಭ್ಯರ್ಥಿನ ಹಾಕಿ ಭರ್ಜರಿ ಪ್ರಚಾರ ಮಾಡಿ ಕಾಂಗ್ರೆಸ್ನ ಮೈನಸ್ಗಳನ್ನ ಎತ್ತಿ ತೋರಿಸಿ ಗೆದ್ದುಕೊಳ್ಳಕ್ ಸಾಧ್ಯ ಆದ್ರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಸೇಫ್. ಯಾವಾಗ್ಲೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗುತ್ತೆ. ಹೇಗೆ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ನಿತಿನ್ ನಬೀನ್ ಅವರು ಬಂದ್ರು, ಆ ರೀತಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಕೂಡ ಸಾಧ್ಯತೆ ಇದೆ. ವಿಜಯೇಂದ್ರ ಅವರು ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ ರಾಜ್ಯಾಧ್ಯಕ್ಷರಾಗಿ ಅಂತ ಚರ್ಚೆಗಳು ನಡೀತಾ ಇರ್ತವೆ. ಈಗ ಮತ್ತೊಂದು ಎಕ್ಸಾಮ್ ಬಂದಿದೆ. ಆ ಎಕ್ಸಾಮನ್ನು ಪಾಸ್ ಮಾಡಿದರೆ ವಿಜಯೇಂದ್ರ ಅವರಿಗೆ ಈ ಬಾರಿ ಒಂಥರ ಒಳ್ಳೆ ಅವಕಾಶ ಇದೆ, ಒಂದು ಬೆಸ್ಟ್ ಚಾನ್ಸ್ ಇದೆ ಪ್ರೂವ್ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಈ ಕಳೆದ ಉಪಚುನಾವಣೆ ಇತ್ತಲ್ಲ, ಅದು ಚನ್ನಪಟ್ಟಣದಲ್ಲಿ ಏನೇ ಗೇಮ್ ಪ್ಲಾನ್ ಮಾಡಿದರೂ ಕೂಡ ಆಗಲಿಲ್ಲ. ಸಂಡೂರಲ್ಲಿ ಸಾಧ್ಯ ಆಗಲೇ ಇಲ್ಲ. ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದಂಥದ್ದು. ಸೊ ಕಾಂಗ್ರೆಸ್ಸಿಗೆ ಗೆಲುವಿನ ಎಲ್ಲ ಸಾಧ್ಯತೆಗಳಿತ್ತು. ಬಿ ಜೆ ಪಿಗೆ ಅಂಥ ಶಕ್ತಿನೂ ಇರಲಿಲ್ಲ. ಸೊ ತುಕಾರಾಮ್ ನಂತರ ಬಿ ಜೆ ಪಿಗೆ ಅಲ್ಲಿ ಅಂಥ ಶಕ್ತಿ ಇರಲಿಲ್ಲ. ಅಂದರೆ ತುಕಾರಾಮ್ ಹೇಗೂ ಅಲ್ಲಿ ಕಾಂಗ್ರೆಸ್ಸೇ ಪ್ರಾಬಲ್ಯ ಹೊಂದಿತ್ತು, ಬಿ ಜೆ ಪಿ ವೋಟ್ಸ್ ಕಡಿಮೆ ಇತ್ತು. ಇನ್ನೊಂದು ಕಡೆ ನಾವು ಶಿಗ್ಗಾವಿ ನೋಡಿದಾಗ ಅಲ್ಲಿ ತಮ್ಮ ಕೈಯಿಂದ ಕೈ ಚೆಲ್ಲಿದ್ರು ಅಂತ ಹೇಳ್ಬೋದು. ಏನು ಬೊಮ್ಮಾಯಿ ಅವ್ರ ಪುತ್ರ ಭರತ್ ಬೊಮ್ಮಾಯಿ ನಿಂತ್ಕೊಂಡು, ಇಲ್ಲಿ ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿ ಪುತ್ರ ನಿಖಿಲ್ ಕೂಡ ಸೋತು ಹೋದರು. ಆದರೆ ಅದು ಆ ಗೆಲುವಿನ ಹೀಟ್ ಇತ್ತು ಬಿಡಿ. ಉಪಚುನಾವಣೆಗೆ ಒಂದು ಗೆಲುವಿನ ಜೋಶ್ ಇತ್ತು. ಕಾಂಗ್ರೆಸ್ ಆ ರೀತಿ ಒಂದು 136 ಸ್ಥಾನಗಳ ಒಂದು ಭರ್ಜರಿ ಗೆಲುವನ್ನು ಕಂಡಿದ್ದು. ಜೊತೆಗೆ ಆ ಗೃಹಲಕ್ಷ್ಮಿ ಇವೆಲ್ಲ ಗ್ಯಾರಂಟಿಗಳು ಜಾರಿ ಆಗ್ತಾಯಿತ್ತು, ಒಂದು ಜೋಶ್ ಇತ್ತು. ಈಗ ಈ ಉಪಚುನಾವಣೆಗಳೇನಿದೆ, ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಇಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಗೆದ್ದರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಗಟ್ಟಿಯಾಗುತ್ತೆ. 2028ರ ಚುನಾವಣೆಗೆ ಒಂಥರ ಬಿ ಜೆ ಪಿಗೊಂದು ಸಣ್ಣ ಏನು ಪಿಕಪ್ ಸಿಗುತ್ತೆ. ನಿಧಾನಕ್ಕೆ ಮೈಲೇಜ್ ಜಾಸ್ತಿ ಸಿಗೋದಕ್ಕೆ ಶುರು ಆಗುತ್ತೆ. ಅಂದರೆ ಗಾಡಿ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬಿ ಜೆ ಪಿ ಸೆಟ್ಲ್ ಆಗಿಲ್ಲ. ಬಿ ಜೆ ಪಿಯಲ್ಲಿ ವಿಧಾನಸಭೆಯಲ್ಲಿ ಏನು ವಿರೋಧ ಪಕ್ಷವಾಗಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರಿಸೋದಕ್ಕೂ ಶಕ್ತ ಇಲ್ಲ ಅನ್ನುವ ಚರ್ಚೆಗಳಿರುವಾಗ, ವಿಜಯೇಂದ್ರ ಇನ್ನೂ ಕೂಡ ಮೊದಲ ಬಾರಿ ಶಾಸಕರು, ಯಡಿಯೂರಪ್ಪ ಮಗ ಅನ್ನೋ ಕಾರಣಕ್ಕೆ ಸಿಕ್ಕಿದ ಅವಕಾಶ. ಅವರು ಹೇಗೆ ಬಿ ಜೆ ಪಿ ನಾಯಕರನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋಗ್ತಾರೆ, ಈ ಚರ್ಚೆಗಳನ್ನೆಲ್ಲ ಸೈಡ್ಗೆ ಹಾಕೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಅದು ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಗೆಲ್ಲೋದಕ್ಕೆ ಇರುವಂಥ ಚಾಲೆಂಜಸ್ ಏನು? ಸಿಂಪಲ್ ಆಗಿ ಬಾಗಲಕೋಟೆಯಲ್ಲಿ PH ಪೂಜಾರ್, ಹಾಗೆ ವೀರಣ್ಣ ಚರಂತಿಮಠ್, ಹಾಗೆ ಮಲ್ಲಿಕಾರ್ಜುನ್ ಚರಂತಿಮಠ್, ಇವರು ಟಿಕೆಟ್ ಯಾರಿಗೆ ಅನ್ನುವಂಥ ಗೊಂದಲಗಳಿದೆ. ಇನ್ನೊಂದು ಕಡೆಯಲ್ಲಿ ಬಾಗಲಕೋಟೆಯಲ್ಲಿ HY ಮೇಟಿ ನಂತರ ಕಾಂಗ್ರೆಸ್ಸಲ್ಲಿ ತುಂಬ ಪ್ರಭಾವಿಯಾಗಿ ಪೈಪೋಟಿ ಕೊಡುವಂಥ, ಅಲ್ಲಿ ಅವರ ಕುಟುಂಬದಲ್ಲಿ ಅಂಥ ದೊಡ್ಡ ಹೆಸರಿರುವಂಥ ಅವರ ಮಕ್ಕಳ ನಡುವೆನೇ ಕಿತ್ತಾಟ ಇದೆ. ಅವರ ಕುಟುಂಬದಲ್ಲೇನೆ ಯಾರಿಗೆ ಟಿಕೆಟ್ ಅನ್ನುವಂಥ ಕಿತ್ತಾಟ ಇದೆ. ಅನುಕಂಪದ ಮತಗಳು ಬಂದರೂ ಕೂಡ ಅದನ್ನು ಮೀರಿಸುವಂಥ, ಅಂದರೆ ಈ ವೀರಣ್ಣ ಚರಂತಿಮಠ್ ಇದಾರಲ್ಲ, ಅವರು ಹಿರಿಯರಾಗಿ ಸಾಕಷ್ಟು ಅನುಭವ ಇದ್ದವರಾಗಿ, ಅಂದರೆ ಮೇಟಿ ಚರಂತಿಮಠ್ ಒಂಥರ ಸಮ ತೂಗ್ತಾ ಇದ್ರು. ಈಗ ಮೇಟಿ ಇಲ್ಲ ಅಂತಂದಾಗ ಚರಂತಿಮಠ್ ಒಂಥರ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ PH ಪೂಜಾರ್ ಅವ್ರದ್ದು ಕೂಡ ಒಂದು ಹವಾ ಇದೆ. ಆದರೆ ಅವರಿಬ್ಬರಲ್ಲಿ ಕನ್ವಿನ್ಸ್ ಮಾಡಿ ವೀರಣ್ಣ ಚರಂತಿಮಠ್ ಅವ್ರನ್ನ ಬಿ ಜೆ ಪಿ ಕಣಕ್ಕಿಳಿಸೋದಕ್ಕೆ ಸಾಧ್ಯ ಆದರೆ ಸದ್ಯಕ್ಕೆ ಬಿ ಜೆ ಪಿಗೆ ಅದು ಗೆಲುವಿಗೆ ಒಂದು ಪ್ಲಸ್ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಇನ್ನು ಬಿ ಜೆ ಪಿ ವಲಯದಲ್ಲಿ ಕೂಡ ಅದೇ ಲೆಕ್ಕಾಚಾರ ಇದೆ. ಇನ್ನು ಬಹಳ ಮುಖ್ಯವಾದ ಕ್ಷೇತ್ರ ದಾವಣಗೆರೆ ದಕ್ಷಿಣದಲ್ಲಿ ಸಿದ್ದರಾಮಯ್ಯ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಇಕ್ಕಟ್ಟಿನಲ್ಲಿದ್ದಾರೆ. ಇಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ. ಮುಸ್ಲಿಂ ಮತಗಳು 85,000 ಇದ್ದಾವೆ. ಆ ಮುಸ್ಲಿಂ ಮತಗಳಿಗೋಸ್ಕರ ಮುಸ್ಲಿಂ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅಂತ ಈ ಬಾರಿ ಅಲ್ಲಿ ಮುಸ್ಲಿಂ ನಾಯಕರುಗಳು, ಅಬ್ದುಲ್ ಜಬ್ಬಾರ್ ಏನಿದ್ದಾರೆ ಅವರು ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ ಸ್ಥಳೀಯ ಕಾಂಗ್ರೆಸ್ನ ನಾಯಕರುಗಳು ಕೂಡ ಪೈಪೋಟಿಲಿದ್ದಾರೆ. ಹಾಗಾಗಿ ಇಲ್ಲಿ ಮುಸ್ಲಿಂ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಶಾಮನೂರು ಕುಟುಂಬದ ಸಿಂಪತಿ ಓಟ್ಗಳು ಮಿಸ್ ಆಗ್ತವೆ. ಕಾಂಗ್ರೆಸ್ ಓಟ್ಗಳು ಆ್ಯಸ್ ಇಟ್ ಈಸ್ ಕನ್ವರ್ಟ್ ಆಗಿ ಮುಸ್ಲಿಂ ಅಭ್ಯರ್ಥಿ ಜೊತೆಗೆ ಬರ್ತವ, ಮುಸ್ಲಿಂ ಓಟ್ಗಳೇ ಕಾಂಗ್ರೆಸ್ ಓಟ್ಗಳಾಗಿದ್ವು ಅನ್ನೋದು ಕೂಡ ಇನ್ನೊಂದು. ಹಾಗಾಗಿ ಈ ಒಂದು
ಯಾರಿಗೆ ಕೊಡಬೇಕು ಅನ್ನೋ ಗೊಂದಲ ಸಿದ್ದರಾಮಯ್ಯನವ್ರಿಗೆ ಇದೆ. ಯಾಕೆಂದ್ರೆ ಅಲ್ಪಸಂಖ್ಯಾತರ ಎಸ್ಪೆಷಲಿ ಮುಸ್ಲಿಮರ ಓಲೈಕೆ ಮಾಡುವಂಥ ಸಿದ್ದರಾಮಯ್ಯನವರು ಆ ವಿಚಾರದಲ್ಲಿ ಬಹಳಷ್ಟು ಟೀಕೆಗೊಳಗಾದಂಥ ಸಿದ್ದರಾಮಯ್ಯನವರು ಈಗ ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇದ್ರೆ ಆ ಸಮುದಾಯದ ಒಂದು ಏನೋ ವಿಶ್ವಾಸನ ಕಳ್ಕೊತಾರೆ. ಸಹಜವಾಗಿಯೇ ಮುಸ್ಲಿಂ ಸಮುದಾಯ ಸಾಲಿಡ್ ಆಗಿ ಓಟ್ ಹಾಕ್ತಾರೆ. ಮುಸ್ಲಿಂ ಸಮುದಾಯದ ಮತಗಳು ಡಿವೈಡ್ ಆಗದೆ ಬಂದರೆ ಕಾಂಗ್ರೆಸ್ ಕಣ್ಣು ಮುಚ್ಕೊಂಡು ಗೆಲ್ಬಹುದು. ಆದರೆ ಮುಸ್ಲಿಂ ಮತಗಳು ಡಿವೈಡ್ ಆಯಿತು ಅಂದರೆ ಅದು BJP ಪ್ಲಸ್ ಆಗುತ್ತೆ. BJPಯಲ್ಲಿ ಈ ಬಾರಿ ರೇಣುಕಾಚಾರ್ಯ ಅವ್ರನ್ನ ಸೈಲೆಂಟ್ ಮಾಡಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರು, ಅವ್ರು ಅಲ್ಲಿ ಸೋತ್ ಹೋದರು. ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಕೂಡ ಇದೇ ಕಾಂಗ್ರೆಸ್ನ ವೋಟ್ ಕನ್ಸಾಲಿಡೇಷನ್, ಮುಸ್ಲಿಂ ಮತಗಳು ಒಗ್ಗಟ್ಟಾಗಿದ್ದು. ಇಡೀ ದಾವಣಗೆರೆಯಲ್ಲಿ ಒಂದು 3 ಲಕ್ಷದಷ್ಟು ಮುಸ್ಲಿಂ ಮತಗಳು ಸಾಲಿಡ್ ಆಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಬಿತ್ತು. ಶಾಮನೂರ್ ಕುಟುಂಬ ಕೂಡ ಅಷ್ಟೇ ಏನು ವಿಶ್ವಾಸದೊಂದಿಗೆ ಇದೆ ದಾವಣಗೆರೆ ಜನರ ಜೊತೆಗೆ. ಆ ಕುಟುಂಬದ ಬಗ್ಗೆ ಜನರಿಗೆ ಗೌರವ ಇದೆ. ಆದರೆ ಶಾಮನೂರ್ ಶಿವಶಂಕರಪ್ಪನವರೇ ತೀರ್ಕೊಳ್ಳುವ ಮೊದಲು ಕಳೆದ ಚುನಾವಣೆಯಲ್ಲಿ, ನನ್ನ ನಂತರದ ಚುನಾವಣೆಯಲ್ಲಿ ಇಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಈಗಲಾದರೂ ಕೊಡಿ. ಎಲ್ಲಿ ನಮಗೆ ಕಾಂಗ್ರೆಸ್ ಅವರು ಏನು ಕೊಡ್ತಾ ಇದ್ದೀರಾ? ನಾವು ರಾಜ್ಯಾದ್ಯಂತ ಕಾಂಗ್ರೆಸ್ ಗೆಲ್ಲಿಸ್ತಾ ಇದ್ದೀವಿ. ಬಹುತೇಕ ಒಂದು 60 ಲಕ್ಷ ಮತಗಳನ್ನು, 60 ಲಕ್ಷ ಪ್ಲಸ್ ಮತಗಳನ್ನು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದೀವಿ. ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಚಲಾವಣೆಯಾದ ಮತಗಳಲ್ಲಿ ಬಹುತೇಕ ಅರ್ಧದಷ್ಟು ಮತಗಳನ್ನು ಮುಸ್ಲಿಮರೇ ಕೊಟ್ಟಿದ್ದೀವಿ. ನೀವು ನಮಗೆ ಒಂದು ಕ್ಷೇತ್ರ ಕೊಡಲಿಲ್ಲ ಅಂದರೆ ಹೇಗೆ? ಶಾಮನೂರ್ ಅವ್ರ ಕುಟುಂಬದಲ್ಲಿ ಅಭ್ಯರ್ಥಿಗಳಿದ್ದಾರೆ. ಬಕೇಶ್ ಈಗಾಗಲೇ ನಿಲ್ಲಬೇಕು ಅಂತ ಇದ್ದಾರೆ. ಏನು SS ಮಲ್ಲಿಕಾರ್ಜುನ್ ಅವ್ರ ಪುತ್ರ ಅಂದರೆ ಶಾಮನೂರ್ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ಕೂಡ ಕಣಕ್ಕೆ ಇಳಿಬೇಕು ಅಂತ ಇದ್ದಾರೆ. ಬಟ್ ಆಲ್ರೆಡಿ ಸಂಸದೆ ಆಗಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಸಚಿವರು ಆಗಿರುವಂಥ ದಾವಣಗೆರೆ ಉತ್ತರ ಕ್ಷೇತ್ರದಿಂದ SS ಮಲ್ಲಿಕಾರ್ಜುನ್ ಇದ್ದಾರೆ. ಇಡೀ ಕುಟುಂಬಕ್ಕೆ 3 ಜನರಿಗೆ ಟಿಕೆಟ್ ಕೊಡೋದಾದರೆ ನಾವು 85,000 ವೋಟ್ ಇರುವಂಥ ಮುಸ್ಲಿಂ ಸಮುದಾಯ ನಾವು SDPIಗೆ ಸಪೋರ್ಟ್ ಮಾಡ್ತೀವಿ. ನಾವಿಲ್ಲ ಅಸಾದುದ್ದೀನ್ ಓವೈಸಿ ಅವರ AIMIMಗೆ ಸಪೋರ್ಟ್ ಮಾಡ್ತೀವಿ, ಆ ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ ಅಂತ ಈ ಬಾರಿ ಪಟ್ಟು ಹಿಡಿದು ಅವರು ಕಣಕ್ಕಿಳಿತಾ ಇದ್ದಾರೆ. ಸೊ ಇದು ಇಕ್ಕಟ್ಟಿಗೆ ಸಿಲುಕಿಸಿದೆ ಸಿದ್ದರಾಮಯ್ಯನವ್ರನ್ನ. ಯಾರಿಗೆ ಟಿಕೆಟ್ ಕೊಟ್ಟರು? ಶಾಮನೂರ್ ಕುಟುಂಬಕ್ಕೆ ಕೊಟ್ಟರೆ ಮುಸ್ಲಿಂ ವೋಟ್ಗಳು ಕಳ್ಕೋಬೇಕಾಗ್ಬೋದು. ಮುಸ್ಲಿಂ ವೋಟುಗಳನ್ನು ಪಡ್ಕೋಬೇಕು ಅಂದರೆ ಶಾಮನೂರ್ ಕುಟುಂಬಕ್ಕಿರುವಂಥ ಸಿಂಪತಿ ಮತಗಳನ್ನು ಕಳ್ಕೋಬೇಕಾಗಬಹುದು. ಹಾಗಾಗಿ ಇದು BJPಗೆ ಪ್ಲಸ್ ಆಗುವಂಥ ಸಾಧ್ಯತೆ. ಗಾಯತ್ರಿ ಸಿದ್ದೇಶ್ವರ್ ಸೋತ್ ಹೋಗಿದ್ದಾರೆ. ಸಿದ್ದೇಶ್ವರ್ ಅವ್ರಿಗೊಂದು ದೊಡ್ಡ ಹೆಸರಿದೆ. ಅಲ್ಲಿ ಅವ್ರ ಕುಟುಂಬಕ್ಕೊಂದು ಶಕ್ತಿ ಇದೆ. ಹೇಗೆ ಶಾಮನೂರ್ ಕುಟುಂಬಕ್ಕೊಂದು ಶಕ್ತಿ ಇದೆಯೋ ಸಿದ್ದೇಶ್ವರ್ ಕುಟುಂಬಕ್ಕೆ ಕೂಡ ಅಷ್ಟೇ ಒಂದು ಶಕ್ತಿ ಇದೆ. ಇಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವ್ರನ್ನ ಕಣಕ್ಕಿಳಿಸಬಹುದಾ? ಅಲ್ಲಿ ಸೋತಿರುವಂಥವ್ರು ಇಲ್ಲೊಂದು ಗೆಲುವಿಗೊಂದು ಅವಕಾಶ ಸಿಗಬಹುದಾ? ಅಥವಾ ಇಲ್ಲಿ ಈಗಾಗಲೇ ಅಜಯ್ ಕುಮಾರ್ ಏನು ಸೋತಿದ್ದಾರೆ. ಅಂದರೆ BJP ದಾವಣಗೆರೆಯಲ್ಲಿ ಯಾರನ್ನು ಕಣಕ್ಕಿಳಿಸುತ್ತೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದ್ರ ಮೇಲೆ BJPಯ ಭವಿಷ್ಯ ನಿರ್ಧಾರ ಆಗುತ್ತೆ. ಕಾಂಗ್ರೆಸ್ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಈ ಕಾಂಗ್ರೆಸ್ ಯಾರಿಗೆ ಕೊಟ್ಟರೂ ಕೂಡ ಅರ್ಧಕ್ಕರ್ಧ ಮತಗಳನ್ನು ಕಳ್ಕೊಳ್ಳುತ್ತೆ. ಅದರಿಂದಾಗಿ ಅಂದರೆ ಶಾಮನೂರ್ ಕುಟುಂಬಕ್ಕೆ ಕೊಟ್ಟರೆ ಮುಸ್ಲಿಂ ಮತಗಳು, ಮುಸ್ಲಿಂ ಅಭ್ಯರ್ಥಿ ಕೊಟ್ಟರೆ ಶಾಮನೂರು ಕುಟುಂಬದ ಸಿಂಪತಿ ವೋಟ್ಸು ಶಾಮನೂರು ಕುಟುಂಬಕ್ಕಿರುವಂಥ ವೋಟ್ಸನ್ನು ಕಳ್ಕೊಳ್ಳುತ್ತೆ. ಇದು BJPಗೆ ಪ್ಲಸ್ ಆಗುವಂಥ ಸಾಧ್ಯತೆ. ಈ 2 ಕ್ಷೇತ್ರಗಳನ್ನು BJP ಏನಾದರೂ ಒಂಥರ ಏನು ಸಮರ್ಥ ಅಭ್ಯರ್ಥಿನ ಹಾಕಿ ಭರ್ಜರಿ ಪ್ರಚಾರ ಮಾಡಿ ಕಾಂಗ್ರೆಸ್ನ ಮೈನಸ್ಗಳನ್ನು ಎತ್ತಿ ತೋರಿಸಿ ಗೆದ್ದುಕೊಳ್ಳೋಕೆ ಸಾಧ್ಯ ಆದರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಸೇಫ್. ಅದನ್ನು ಮಾಡೋದಕ್ಕೆ ವಿಜಯೇಂದ್ರ ಈಗಾಗಲೇ ಸ್ವಲ್ಪ ಓಡಾಟ ಶುರು ಮಾಡಿದ್ದಾರೆ. ಅಂದರೆ ಬೆಳಗಾವಿ ಭಾಗದಲ್ಲಿ ಬಾಗಲಕೋಟೆ ಒಂದಷ್ಟು ಆ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ನಾಯಕರನ್ನು, ಜೊತೆಗೆ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವ್ರನ್ನ ಸೈಲೆಂಟ್ ಮಾಡಿಸಿ ಅಲ್ಲಿ ಸಿದ್ದೇಶ್ವರ ಅವ್ರ ಕುಟುಂಬ ಹೇಳಿದಾಗ ನಡೀಲಿ ಅನ್ನುವಂಥದ್ದು, ಅದು ಎಲ್ಲರನ್ನೂ ಒಗ್ಗಟ್ಟು ಮಾಡುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ಈ ಬಾರಿ ಅಂದರೆ ಚುನಾವಣೆಯಲ್ಲಿ ಸೋತಿದ್ದಾಯಿತು, ಉಪಚುನಾವಣೆಯಲ್ಲಿ ಸೋತಿದ್ದಾಯಿತು, ಈಗ 3ನೇಯದ್ದು ಗೆಲುವು ವಿಜಯೇಂದ್ರ ಅವರ ವಿಜಯಕ್ಕೆ ಕಾಯ್ತಾ ಇದೆಯಾ? ಗೆದ್ದರೆ ರಾಜ್ಯಾಧ್ಯಕ್ಷ ಸ್ಥಾನ ಒಂಥರ ಸೇಫ್. ಬೆಂಗಳೂರು ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದ್ದಾವೆ. ಆದರೆ ಈ ವಿಧಾನಸಭೆಗೆ ನಡೆಯುವಂಥ ಉಪಚುನಾವಣೆಗಳನ್ನು ಗೆಲ್ಲೋದ್ರ ತೂಕನೇ ಬೇರೆ. ಹಾಗಾಗಿ ನೋಡೋಣ, ಇದರಿಂದಾದರೂ ನನ್ನ ಗೆಲುವಿನ ಏನೋ ಆರಂಭ ಶುರುವಾಗಲಿ. ಶಿಕಾರಿಪುರದಲ್ಲಷ್ಟೇ ಗೆದ್ದಿದ್ದು ಬಿಟ್ಟರೆ ರಾಜ್ಯ ಸೋತಿದ್ದಾಯಿತು, ಉಪಚುನಾವಣೆ ಸೋತಿದ್ದಾಯಿತು. ಇಲ್ಲಿಂದ ಗೆಲುವಿನ ಏನು ಜರ್ನಿ ಶುರುವಾಗಲಿ ಅಂತ ವಿಜಯೇಂದ್ರ ಕೂಡ ಕಾಯ್ತಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಇದು ನಮಗನ್ನಿಸ್ತಾ ಇರೋದು. ನಿಮಗೇನು ಅನಿಸುತ್ತೆ? ನಮಗನ್ಸಿದ್ದೆ ಸರಿಯಾಗಬೇಕು ಅಂತಿಲ್ಲ. ನಿಮಗನ್ಸಿದ ಒಪಿನಿಯನ್ ಕೂಡ ನೀವು ಹೇಳ್ಬೋದು. ಈ ರೀತಿಯ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.